ಬಂಧುಗಳೇ, ದಶಕಗಳ ಕಾಲ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಛಲವಾದಿ ಸಮುದಾಯಕ್ಕೆ ಇಂದು ಒಳ ಮೀಸಲಾತಿಯ ಹೆಸರಿನಲ್ಲಿ ಅನ್ಯಾಯ ಆಗತೈತಿ. ಒಳ ಮೀಸಲಾತಿಯಲ್ಲಿ ಅವೈಜ್ಞಾನಿಕ ರೋಸ್ಟರ್ ಬಿಂದುಗಳ ಹಂಚಿಕೆಯಿಂದ ಬಲಗೈ ಯುವಕರ ಉದ್ಯೋಗದ ಕನಸು ನುಚ್ಚು ನೂರಾಗುತ್ತಿದೆಯೇ ಎಂಬ ಪ್ರಶ್ನೆ ಇವತ್ತು ನಮ್ಮನ್ನ ಕಾಡಾಕತೈತಿ. ನಮಗೆ ಬೇರೆಯವರ ಪಾಲಿನ ಮೀಸಲಾತಿ ಬೇಡ, ಆದರೆ ನಮ್ಮ ಜನಸಂಖ್ಯೆಗೆ ತಕ್ಕ ನ್ಯಾಯಯುತ ಪಾಲು ನಮಗೆ ಬೇಕೇ ಬೇಕು. ಅದಕ್ಕೋಸ್ಕರ ಆಯುಷ್ಮಾನ್ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಲಗೈ ಸಮುದಾಯ ಈಗ ಹೋರಾಟಕ್ಕೆ ಕರೆಯನ್ನ ಕೊಟ್ಟೈತಿ. ಯಾಕೆ ಎಂಬ ಮಾಹಿತಿಗಾಗಿ ಈ ವಿಡಿಯೋವನ್ನ ಪೂರ್ತಿ ನೋಡ್ರಿ. ಕರ್ನಾಟಕದ ದಲಿತ ಚಳವಳಿಯಲ್ಲಿ ಇಂದು ಆತಂಕದ ಛಾಯೆ ಆವರಿಸೈತಿ. ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ಆಯುಷ್ಮಾನ್ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟದ ಬೃಹತ್ ಪ್ರತಿಭಟನೆಯು ಕೇವಲ ಒಂದು ಸಮುದಾಯದ ಅಸ್ತಿತ್ವದ ಹೋರಾಟ ಅಲ್ಲ, ಇದು ಲಕ್ಷಾಂತರ ಬಲಗೈ ಸಮುದಾಯದ ಯುವಕರ ಭವಿಷ್ಯದ ಪ್ರಶ್ನೆ ಆಗೈತಿ. ಇದು ಬಲಗೈ ಸಮುದಾಯದ ಸಾವಿರಾರು ಯುವಕರು ಯುವತಿಯರು ಇಂದು KPSC ಎಕ್ಸಾಮ್ಗಳಾಗಿರ್ಬಹುದು, ಬ್ಯಾಂಕಿಂಗ್ ಎಕ್ಸಾಮ್ಗಳಾಗಿರ್ಬಹುದು, ಪೊಲೀಸ್ ಇಲಾಖೆಯ ಎಕ್ಸಾಮ್ಗಳಾಗಿರ್ಬಹುದು, SDA, FDA, PDO ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಪ್ರಸ್ತಾಪಿಸಲಾಗಿರ್ತಕ್ಕಂಥ ಈ ಒಳ ಮೀಸಲಾತಿಯ ರೋಸ್ಟರ್ ಹಂಚಿಕೆಯು ಬಲಗೈ ಸಮುದಾಯದ ಯುವಕರ ಪಾಲಿಗೆ ಅತಿ ದೊಡ್ಡ ಹೊಡೆತವನ್ನ ನೀಡತೈತಿ. ಅದು ಜನಸಂಖ್ಯೆಗೆ ಅನುಗುಣವಾಗಿ ಸೀಟುಗಳು ಸಿಗದಿದ್ದರೆ, ನಾವು ಯಾವುದೇ ರ್ಯಾಂಕ್ ಪಡೆದಿದ್ದರೂ, ಎಷ್ಟೇ ಮಾರ್ಕ್ಸ್ ಪಡೆದಿದ್ದರೂ, ನಮಗೆ ಒಳ್ಳೆ ಮೆರಿಟ್ ಇದ್ದರೂ ಸಹಿತ, ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಸಹ ಬಲಗೈ ಯುವಕರು ಉದ್ಯೋಗದಿಂದ ವಂಚಿತರಾಗುವಂತಹ ಭೀತಿ ಈಗ ಎದುರಾಗೈತಿ. ಈ ನೇಮಕಾತಿಯಲ್ಲಿ ರೋಸ್ಟರ್ ಬಿಂದುಗಳು ಅತ್ಯಂತ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸ್ತಾವು. ಈ ಒಳ ಮೀಸಲಾತಿಯಡಿ ರೋಸ್ಟರ್ ಬಿಂದುಗಳನ್ನ ಹಂಚಿಕೆ ಮಾಡಿದನ್ನ ನೋಡಿದರೆ ಬಲಗೈ ಸಮುದಾಯಕ್ಕೆ ಸಿಗುವಂತಹ ರೋಸ್ಟರ್ ಬಿಂದುಗಳ ಸಂಖ್ಯೆ ಅತ್ಯಂತ ಗಣನೀಯವಾಗಿ ಕಡಿಮೆ ಆಗೈತಿ. ಇದು ಕೇವಲ ಅಂಕಿ ಅಂಶ ಅಲ್ಲ, ಇದು ಏನಾಗಿತ್ತಪ್ಪ ಅಂತಂದ್ರ ಒಬ್ಬ ಬಲಗೈ ಯುವಕನ ಉದ್ಯೋಗದ ಕನಸನ್ನ ನನಸಾಗುವಂತಹ ಹಾದಿಯಲ್ಲಿ ಬಂದಿರತಕ್ಕಂಥ ಅತಿ ದೊಡ್ಡ ಅಡೆತಡೆ ಇದಾಗೈತಿ. ಹೀಗಾಗಿ ಯಾವುದೇ ವೈಜ್ಞಾನಿಕ ಸಮೀಕ್ಷೆ ಅಥವಾ ನಿಖರವಾದ ಡಾಟಾ ಅಂದ್ರೆ ದತ್ತಾಂಶಗಳು ಇಲ್ಲದೆ ಸರ್ಕಾರವು ಈ ರೋಸ್ಟರ್ ಹಂಚಿಕೆಗೆ ಮುಂದಾಗಿರುವುದು ಯುವ ಸಮುದಾಯ, ಅದರಲ್ಲೂ ಬಲಗೈ ಯುವ ಸಮುದಾಯಕ್ಕೆ ಅದರ ಆಕ್ರೋಶಕ್ಕೆ ಕಾರಣ ಆಗೈತಿ ಈ ನಿಯಮ. ಹೀಗಾಗಿ ನಮ್ಮ ಜನಸಂಖ್ಯೆ ಎಷ್ಟ, ನಮಗೆ ಸಿಗುತ್ತಿರುವ ಪ್ರಾತಿನಿಧ್ಯ ಎಷ್ಟ ಎಂಬಂತಹ ಸರಿಯಾದ ಮಾಹಿತಿ ಇಲ್ಲದೆ ತರಾತುರಿಯಲ್ಲಿ ಅವಸರದಲ್ಲಿ ಈ ಒಳ ಮೀಸಲಾತಿ ಜಾರಿಗೆ ತರುವುದು ಬಲಗೈ ಸಮುದಾಯದ ಯುವಕರನ್ನ ಅಂಧಕಾರಕ್ಕೆ ದೂಡುವಂತಹ ಒಂದು ವ್ಯವಸ್ಥಿತ ಪಿತೂರಿ ಇದಾಗೈತಿ. ಹೀಗಾಗಿ ಬಲಗೈ ಸಮುದಾಯವು ಬೇರೆ ಯಾವ ಸಮುದಾಯದ ಹಕ್ಕನ್ನು ಸಹಿತ ಕಸಿದುಕೊಳ್ಳಲು ಬಯಸೋದಿಲ್ಲ, ಆದರೆ ಜನಸಂಖ್ಯೆಯ ಆಧಾರದ ಮೇಲೆ ನಮಗೆ ಸಿಗಬೇಕಾದಂತಹ ನ್ಯಾಯಯುತ ಪಾಲನ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡ್ಲಿಕ್ಕೆ ಸಿದ್ಧರಿಲ್ಲ. ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಹಾದಿಯಲ್ಲಿರುವ ಛಲವಾದಿ ಸಮುದಾಯದ ಯುವಕರಿಗೆ ಸರ್ಕಾರವು ಯಾವುದೇ ರೀತಿಯಾದಂತಹ ಅನ್ಯಾಯವನ್ನ ಮಾಡಬಾರದು ಎಂಬುವುದೇ ಈ ಹೋರಾಟದ ಮುಖ್ಯ ಉದ್ದೇಶ ಆಗೈತಿ. ಮಾರ್ಚ್ 25ರ ಬೆಂಗಳೂರು ಚಲೋ ಪ್ರತಿಭಟನೆಯು ಬಲಗೈ ಯುವಕ ಯುವತಿಯರ ಭವಿಷ್ಯವನ್ನ ಉಳಿಸುವಂತಹ ಹೋರಾಟವಾಗಿದೆ. ಆಯುಷ್ಮಾನ್ ಜ್ಞಾನ ಪ್ರಕಾಶ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥ ಈ ಹೋರಾಟವು ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗಲಿ ಎಂಬ ಆಶಯದೊಂದಿಗೆ ದತ್ತಾಂಶ ಆಧಾರಿತ ನ್ಯಾಯಯುತ ಒಳ ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಬಲಗೈ ಸಮುದಾಯದ ಈ ಹೋರಾಟ ನಿಲ್ಲಲೇಬಾರದು. ಈ ಹೋರಾಟ ನಿರಂತರವಾಗಿರಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಳ ಮೀಸಲಾತಿ ಎನ್ನುವುದು ಕೇವಲ ಒಂದು ರಾಜಕೀಯ ತಂತ್ರ ಆಗಬಾರದು, ರಾಜಕೀಯ ಕುತಂತ್ರವೂ ಆಗಬಾರದು. ಅದು ನೈಜ ಸಾಮಾಜಿಕ ನ್ಯಾಯದ ಹಾದಿ ಆಗ್ಬೇಕು. ಒಂದು ಸಮುದಾಯದ ಏಳಿಗೆಗಾಗಿ ಮತ್ತೊಂದು ಸಮುದಾಯದ ಹಕ್ಕನ್ನ ಬಲಿ ಕೊಡುವುದು, ಮತ್ತೊಂದು ಸಮುದಾಯದ ಅವಕಾಶವನ್ನ ಕಿತ್ತುಕೊಳ್ಳುವುದು ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾದದ್ದು. ಯಾವುದೇ ವೈಜ್ಞಾನಿಕ ದತ್ತಾಂಶಗಳಿಲ್ಲದೆ ಜನಸಂಖ್ಯೆಗೆ ಪೂರಕವಲ್ಲದ ಈ ವರ್ಗೀಕರಣವು ಬಲಗೈ ಸಮುದಾಯದ ಪ್ರತಿಭಾವಂತ ಯುವಕರ ಉದ್ಯೋಗದ ಕನಸನ್ನ ಚಿವುಟಿ ಹಾಕಬಾರದು. ಅದಕ್ಕಾಗಿಯೇ ಇದೇ ಮಾರ್ಚ್ 25ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಈ ಹೋರಾಟದ ಧ್ವನಿ ಕೇವಲ ಒಂದು ಪ್ರತಿಭಟನೆ ಅಲ್ಲ, ಅದು ಅಸ್ತಿತ್ವದ ರಕ್ಷಣೆಗಾಗಿ ನಡೆಯುತ್ತಿರ್ತಕ್ಕಂಥ ಒಂದು ಮಹಾಯುದ್ಧ. ಬಂಧುಗಳೇ, ಇದು ಕೇವಲ ಒಂದು ಸಂಘಟನೆಯ ಹೋರಾಟ ಅಲ್ಲ, ಇದು ನಮ್ಮ ಮನೆಯ ಮಗನ ಉದ್ಯೋಗದ ಪ್ರಶ್ನೆ, ನಮ್ಮ ಮಗಳ ಶೈಕ್ಷಣಿಕ ಭವಿಷ್ಯದ ಪ್ರಶ್ನೆ. ನಾವು ಇಂದು ಮೌನವಾಗಿದ್ರ ನಾಳೆ ನಮ್ಮ ಮುಂದಿನ ಪೀಳಿಗೆಗೆ ಉತ್ತರಿಸಲು ನಮಗೆ ಅಸಾಧ್ಯ ಆಕತಿ.
ಹೀಗಾಗಿ ಎಲ್ಲರೂ ಬನ್ನಿ, ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಹಕ್ಕಿನ ಉಳಿವಿಗಾಗಿ ಮತ್ತು ಸಮಾನ ನ್ಯಾಯಕ್ಕಾಗಿ ನಾವೆಲ್ಲರೂ ಒಂದಾಗೋಣ. ಇದೇ ಮಾರ್ಚ್ 25ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಆಯುಷ್ಮಾನ್ ಜ್ಞಾನ ಪ್ರಕಾಶಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯಲಿರುವ ಈ ಬೃಹತ್ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು, ಬಲಗೈ ಸಮುದಾಯದ ಪ್ರತಿಯೊಬ್ಬರು, ಯುವಕರಾಗಿರಲಿ, ಹಿರಿಯರಾಗಿರಲಿ, ಮಹಿಳೆಯರಾಗಿರಲಿ, ಕಿರಿಯರಾಗಿರಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ. ಜೈ ಭೀಮ್.